ಚಿವಿ ಹಾಗೆ ನಾನು ನಿಮ್ಮ ಪ್ರಜ್ಞಾ ಹೊಡೆದಿನಾಳ. ಸೊ ಇವತ್ತೊಂದು ಸ್ಪೆಷಲ್ ಆಗಿರುವಂತಹ ಪ್ಲೇಸಲ್ಲಿ ನಾವಿರೋವಂಥದ್ದು. ಇಲ್ಲಿ ನಮಗೆ ವೆಜಿಟೇರಿಯನ್ ಫುಡ್ ಸಿಗುತ್ತೆ, ಹಾಗೆ ಸುತ್ತಲಿನ ಅಟ್ಮಾಸ್ಫಿಯರ್ ಗ್ರೀನರಿಯಿಂದ ಕಂಗೊಳಿಸ್ತಾ ಇದೆ. ಎಕ್ಸಾಕ್ಟ್ಲಿ ನಮ್ಮ ಪುತ್ತೂರಿನಲ್ಲಿ ಶುಭಾರಂಭಗೊಂಡಿದೆ ಪ್ರಾರ್ಥನಾ ಗಾರ್ಡನ್. ನಾನು ಬಂದಿರೋವಂಥದ್ದು ಪ್ರಾರ್ಥನಾ ಗಾರ್ಡನ್ಗೆ. ಇದು ಪ್ಯೂರ್ ವೆಜ್ ಮಲ್ಟಿ ಕ್ಯೂಸಿನ್ ಫೈನ್ ಡೈನ್ ರೆಸ್ಟೋರೆಂಟ್. ನಮ್ಮ ಪುತ್ತೂರಿನಲ್ಲಿ ಒಂದು ನವೀಕರಣ ಅಂತ ಹೇಳ್ಬೋದು ಇದು. ಯಾಕಪ್ಪ ಅಂದರೆ ಇಲ್ಲಿರುವಂತಹ ಓಪನ್ ಏರ್ ಥಿಯೇಟರ್ ಅಂತೂ ಸಿಕ್ಕಾಪಟ್ಟೆ ಆಸಮ್ ಆಗಿರೋವಂಥದ್ದು. ಒಳಗೂ ಅಷ್ಟು ಸ್ಪೇಷಿಯಸ್ ಆಗಿದೆ. ಹೊರಗೆ ಬಂದು ನೀವು ವಿಶಾಲವಾಗಿ ಆರಾಮಾಗಿ ಈ ಒಂದು ನ್ಯಾಚುರಲ್ ಏರ್ ಫ್ರೇಗ್ರೆನ್ಸ್ ಜೊತೆಗೆ ಫುಡನ್ನು ಕೂಡ ಸವಿಬಹುದು. ವಿಶಾಲವಾದ ಗಾರ್ಡನ್ ವ್ಯವಸ್ಥೆ ಕೂಡ ಇರೋವಂಥದ್ದು. ಒಟ್ಟಿನಲ್ಲಿ ಮಾರ್ನಿಂಗ್ ಟು ಈವ್ನಿಂಗ್ ಅಷ್ಟೇ ಅಲ್ಲ, ನಿಮ್ಮೊಂದು ನೈಟ್ ಔಟ್ ಅನ್ನೋಂತಹ ಪಾರ್ಟಿ ವೈಬ್ ಬೇಕು, ವೆಜ್ ಫುಡ್ಸಲ್ಲಂತೂ ಸಿಕ್ಕಾಪಟ್ಟೆ ಆಪ್ಷನ್ಸ್ ಬೇಕು ಅಂದರೆ ದಿಸ್ ಇಸ್ ದಿ ಪರ್ಫೆಕ್ಟ್ ಡೆಸ್ಟಿನೇಷನ್. ನೀವು ಬಂದರೆ ಆಂಪಲ್ ಪಾರ್ಕಿಂಗ್ ಇದೆ, ಓಪನ್ ಏರ್ ಥಿಯೇಟರ್ ಇದೆ, ಹಾಗೆಯೇ ನಾನ್ ಎ ಸಿ ಫೈನ್ ಡೈನ್ ಇರೋವಂಥದ್ದು, ಬ್ಯಾಂಕ್ವೆಟ್ ಹಾಲ್ ಇರೋವಂಥದ್ದು, ಸುಮಾರು ವೆರೈಟಿಯ ಫುಡ್ ಡಿಶಸ್ಗಳಿರೋವಂಥದ್ದು. ಸೌತ್, ನಾರ್ತ್, ಚೈನೀಸ್, ಜೈನ್ ಫುಡ್, ಹಾಗೆಯೇ ಡೆಸರ್ಟ್ಸ್ ಆಗಿರ್ಬೋದು, ಜ್ಯೂಸಸ್ ಆಗಿರ್ಬೋದು ಎಲ್ಲ ಸಿಗ್ತಾ ಇರುವಂಥದ್ದು. ಆ್ಯಂಡ್ ಆಸ್ ವೆಲ್ ಇಲ್ಲಿರೋವಂಥದ್ದೊಂದು ಹೈಜಿನಿಕ್ ಆಗಿರುವಂತಹ ಒಳ್ಳೆ ಮೇಂಟೈನ್ ಮಾಡಿರುವಂತಹ ವಾಶ್ರೂಮ್ ಸಿಸ್ಟಮ್ ಕೂಡ. ಪ್ರತಿಯೊಂದು ಸಿಸ್ಟಮ್ಗಳು ಕೂಡ ಸಿಕ್ಕಾಪಟ್ಟೆ ಫರ್ನಿಶ್ಡ್ ಆಗಿ ಇಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಕ್ರಿಯೇಟ್ ಮಾಡಿರೋದು ಜಸ್ಟ್ ಫಾರ್ ಯು. ನಿಮ್ಗೆಲ್ರಿಗೋಸ್ಕರ ಒಂದೊಳ್ಳೆ ಸೇವೆಯನ್ನು ಕೊಡಬೇಕು ಅನ್ನೋವಂತಹ ಉದ್ದೇಶ ಈ ನಮ್ಮ ಪ್ರಾರ್ಥನಾ ಗಾರ್ಡನಲ್ಲಿ ಇರೋವಂಥದ್ದು. ಬಂದು ಪ್ರಕೃತಿ ಸೌಂದರ್ಯವನ್ನ ಸವಿತಾ ಫುಡನ್ನ ಟೇಸ್ಟ್ ಮಾಡ್ತಾ ಇದ್ದೆ ವಾವ್ ಅಂತ ಅನ್ಸುತ್ತೆ. ಆ ಥರದೊಂದು ಅಟ್ಮಾಸ್ಫಿಯರ್ ಈಗ ಕ್ರಿಯೇಟ್ ಆಗಿರೋವಂಥದ್ದು ಪ್ರಾರ್ಥನಾ ಗಾರ್ಡನ್ ಅಲ್ಲಿ. ನೀವು ವಿವಿಧ ಖಾದ್ಯಗಳನ್ನು ಟೇಸ್ಟ್ ಮಾಡ್ಬೋದು, ಹಾಗೆ ಈ ಅಟ್ಮಾಸ್ಫಿಯರ್ನ ವೈಬನ್ನು ಕೂಡ ಟೆಸ್ಟ್ ಮಾಡ್ಬೋದು. ಒಟ್ಟಿನಲ್ಲಿ ಇದೊಂಥರ ನಮಗೆಲ್ಲರಿಗೂ ಸಿಕ್ಕಿರೋವಂಥ ಅಮೇಝಿಂಗ್ ಗಿಫ್ಟ್. ಈಗ ನೀವೇನಾದರೂ ದಾರಿಯಲ್ಲಿ ಹೋಗ್ತಾ ಇದ್ರೆ ಪ್ರಾರ್ಥನಾ ಗಾರ್ಡನ್ ಕಾಣಸಿಗುತ್ತೆ. ಎಲ್ಲಿ ಅಂತೀರಾ? ಪುತ್ತೂರಿನ ಬಳುವಾರಿನ ಬೈಪಾಸ್ ರಸ್ತೆಯಲ್ಲಿರುವಂಥದ್ದು ಪ್ರಾರ್ಥನಾ ಗಾರ್ಡನ್. ಹಾಗಾಗಿ ನೀವೊಂದು ವೇಳೆ ಪಾಸ್ ಆಗ್ತಾ ಇದ್ರೆ ಒಂದ್ಸಲ ವಿಸಿಟ್ ಮಾಡಿ. ಇಲ್ಲಿನ ಫುಡ್ ಟೇಸ್ಟ್ ಹೇಗಿದೆ, ಅಟ್ಮಾಸ್ಫಿಯರ್ ಹೇಗಿದೆ ಅನ್ನೋದನ್ನ ನೀವು ಲೈವ್ ಆಗಿ ಚೆಕ್ ಮಾಡಿ. ಅಂಡ್ ಆಸ್ ವೆಲ್ ಡೋಂಟ್ ಮಿಸ್ ಟು ವಾಚ್ ದಿ ಝೂಮ್ ಇನ್ ಟಿವಿ. ಥ್ಯಾಂಕ್ ಯು ಎವ್ರಿವನ್. ವೆಜಿಟೇರಿಯನ್ ಹೋಟೆಲ್ಗಳು ಸಾಕಷ್ಟಿವೆ, ಒಳ್ಳೆ ಹೆಸರು ಮಾಡಿದ ಹೋಟೆಲ್ಗಳಿವೆ, ಜನಪ್ರಿಯವಾದ ಹೋಟೆಲ್ಗಳಿವೆ. ಆದರೆ ಇವತ್ತು ಹೊಸ ಪರಿಕಲ್ಪನೆಯೊಂದಿಗೆ ಇದನ್ನು ಪ್ರಸ್ತುತಪಡಿಸಿದ್ದಾರೆ ಶ್ರೀ ರಘುವೀರ್ ಶೆಣೈ ಅವರು. ಅವರ ಚಿಂತನೆ ಅಂಥದ್ದೇ ಯಾವಾಗಲೂ ಸ್ವಲ್ಪ ಬೇರೆ ರೀತಿ ಮಾಡಬೇಕು, ಹೊಸ ರೀತಿ ಮಾಡಬೇಕು ಅಂತೇಳಿ. ಇವತ್ತು ಇಲ್ಲಿ ಸಾಕಷ್ಟು ಕಾರ್ ನಿಲ್ಲಲಿಕ್ಕೆ ಜಾಗೆ, ಬಹುಶಃ ಡ್ರೈವಿಂಗ್ ಸರ್ವಿಸ್ ಕೂಡ ಇಲ್ಲಿ ಇರಲಿಕ್ಕಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇದು ಪುತ್ತೂರಿಗೆ ಪ್ರಪ್ರಥಮ ಬಾರಿಗೆ ಬರ್ತಾ ಇದೆ. ನಮಗೆಲ್ಲೆಲ್ಲ ಕಾರ್ ಪಾರ್ಕಿಂಗ್ ಮಾಡೋದೇ ಇಲ್ಲಿ ಕಷ್ಟದ ವ್ಯವಸ್ಥೆ. ಇವತ್ತು ಹರಿಪ್ರಸಾದ್ ಹೋಟೆಲ್ನವರು ಎದುರಿನ ಜಾಗ ತಗೊಂಡಲ್ಲಿ ಕಾರ್ ಪಾರ್ಕಿಂಗ್ ಮಾಡೋ ಒಂದು ಸಂದರ್ಭ ಬಂದಿದೆ. ಎಲ್ರಿಗೂ ಆ ಸಮಸ್ಯೆ ಇರುವಾಗ ಆ ಸಮಸ್ಯೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಅಂತ ಹೇಳಿದರೆ ಈ ಪ್ರಾರ್ಥನಾ ರೆಸ್ಟೋರೆಂಟ್ನಲ್ಲಿ ಧ್ರುವ್ ಇವರು ಸಿವಿಲ್ ಇಂಜಿನಿಯರ್ ಆಗಿದ್ದರೂ ಕೂಡ
ಈ ಪುತ್ತೂರಿನ ಬೆಳವಣಿಗೆಯನ್ನು ಬಹುಶಃ ಅವರು ಗಮನಿಸ್ತಿದ್ದಾರೆ ಅಂತ ನನಗೆ ಕಾಣಿಸುತ್ತೆ. ಎಲ್ಲ ರೀತಿಯಿಂದಲೂ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದಿರುವಂಥ ನಮ್ಮ ಪುತ್ತೂರಿನಲ್ಲಿ ಇಂತಹ ಒಂದು ಹೋಟೆಲ್ನ ಅಗತ್ಯ ಇದೆ ಅನ್ನೋದನ್ನು ಮನಗಂಡು ಇವತ್ತು ಈ ಒಂದು ಪ್ರಯತ್ನಕ್ಕೆ ಇಳಿದಿರುವಂಥದ್ದು ಖಂಡಿತವಾಗಲೂ ಅಭಿನಂದನೀಯ. ಖಂಡಿತವಾಗಲೂ ನೀವು ಇದರಲ್ಲಿ ಯಶಸ್ವಿ ಆಗ್ತೀರಿ ಅನ್ನುವಂಥ ಭರವಸೆ ನನಗಿದೆ. ಯಾಕೆಂತ ಹೇಳಿದರೆ ಇವತ್ತು ನಮ್ಮ ಶ್ರೀಯುತ ಬಲರಾಮಾಚಾರ್ಯರು ಮಾತಾಡಬೇಕಾದ್ರೆ ಹೇಳಿದ್ರು, ಇವತ್ತು ಪಾರ್ಕಿಂಗ್ ಎಲ್ಲ ಕಡೆಯ ಸಮಸ್ಯೆ ಅಂತ. ಖಂಡಿತವಾಗಲೂ ಹೌದು. ಇಲ್ಲಿ ನೋಡಬೇಕಾದ್ರೆ ಒಂದು ವಿಶಾಲವಾದಂಥ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಹಾಗೆ ಹೋಟೆಲ್ನ ಜಾಗ ಕೂಡ ಹೌದು, ಬಹಳಷ್ಟು ವಿಶಾಲವಾಗಿದ್ದುಕೊಂಡು ಬರುವಂಥ ಗ್ರಾಹಕರಿಗೆ ಇವತ್ತು ಏನು ಬಯಸ್ತಾರೆ ಅಂತ ಹೇಳಿದ್ರೆ ಪಾರ್ಕಿಂಗ್, ಹಾಗೆ ವಿಶಾಲವಾದಂತಹ ಕೂತ್ಕೊಳ್ಳುವ ವ್ಯವಸ್ಥೆ ಇರ್ಬೋದು. ಇದನ್ನು ಖಂಡಿತವಾಗ್ಲೂ ಇಲ್ಲಿ ಇದೆ. ಹಾಗೆ ಕಿಚನ್ ಕೂಡ ಬಹಳಷ್ಟು ಆಧುನಿಕವಾಗಿ ಇದನ್ನು ಮಾಡಿಕೊಂಡಿರೋದ್ರಿಂದ ಎಲ್ಲ ರೀತಿಯ ರುಚಿಯಾದಂಥ ಆಹಾರ ಪದಾರ್ಥಗಳು ಇಲ್ಲಿ ಸಿಗೋದ್ರಲ್ಲಿ ಖಂಡಿತವಾಗ್ಲೂ ಸಂಶಯ ಇಲ್ಲ. ರಘುವೀರ್ ಪ್ರಭು ಅವರ ಕನಸನ್ನು ಅವರ ಮಗ ಧ್ರುವ ಅವರು ಇವರು ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಬೆಳೆಯುತ್ತಾ ಇರತಕ್ಕಂಥ ಪುತ್ತೂರಿಗೆ ಅನಿವಾರ್ಯವಾಗಿ ಈ ರೀತಿಯ ರೆಸ್ಟೋರೆಂಟಿನ ಅಗತ್ಯತೆಯನ್ನು ಮನಗಂಡು ಕಾಲೇಜಿನ ವಿದ್ಯಾರ್ಥಿಗಳ ಒಂದು ತಂಡದ ಜೊತೆಗೆ ಈ ಉದ್ಯಮಕ್ಕೆ ಕಾಲಿಟ್ಟಿರುವಂಥದ್ದು ಅತ್ಯಂತ ಸಂತೋಷದ ವಿಚಾರ. ಇವತ್ತು ಬೆಂಗಳೂರಿನಲ್ಲಿ ರೆಸ್ಟೋರೆಂಟ್ಗಳನ್ನು ಬೇರೆ ಬೇರೆ ನಾವು ಕಂಡಿದ್ದೇವೆ, ಆದರೆ ಪುತ್ತೂರಿನಲ್ಲಿಯೂ ಕೂಡ ಆ ರೀತಿಯ ಸರ್ವ ಸುಸಜ್ಜಿತವಾಗಿರತಕ್ಕಂಥ ವ್ಯವಸ್ಥೆಯ ಜೊತೆಗೆ ಇವತ್ತು ಪ್ರಾರ್ಥನಾ ರೆಸ್ಟೋರೆಂಟ್ ಆರಂಭ ಆಗಿದೆ. ನಮ್ಮೆಲ್ಲರ ಪ್ರಾರ್ಥನೆ ಇದೆ ಇರುವಂಥದ್ದು, ಈ ಉದ್ಯಮದಲ್ಲಿ ಅವರು ಯಶಸ್ವಿಯಾಗಲಿ, ಇನ್ನಷ್ಟು ರೆಸ್ಟೋರೆಂಟ್ಗಳನ್ನು ಮಾಡತಕ್ಕಂಥ ಯೋಗ ಭಾಗ್ಯ ಮಹಾಲಿಂಗೇಶ್ವರ ದೇವರು ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ರುಚಿ ಮತ್ತು ಶುಚಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಜನಪ್ರಿಯತೆಯನ್ನು ಪಡ್ಕೊಳ್ಬೇಕೆಂದರೆ ಪುತ್ತೂರಿನಲ್ಲಿ ಕೂಡ ಅಂಥದ್ದೇ ಹೋಟೆಲ್ಗಳಿರುವಾಗ ಅದಕ್ಕೆ ಇನ್ನೊಂದು ಕಿರೀಟ ಸ್ವರೂಪಿಯಾಗಿ ಬಹುಶಃ ಈ ಒಂದು ಪ್ರಾರ್ಥನಾ ಗಾರ್ಡನ್ ಇವತ್ತು ಲೋಕಾರ್ಪಣೆಗೊಂಡಿದೆ. ವಿಶೇಷವಾಗಿ ಪುತ್ತೂರಿನ ಜನತೆ ಇವತ್ತು ಯಾವುದೇ ಉದ್ಯಮ ಇರಲಿ ಅದನ್ನು ಬೆಳೆಸುವವರು, ಪ್ರೋತ್ಸಾಹ ಕೊಡುವವರು. ಇವತ್ತು ಬಲರಾಮ ಆಚಾರ್ಯರು ದೊಡ್ಡ ಉದ್ಯಮ ಆರಂಭ ಮಾಡಿ ಬಹುಶಃ ಇವತ್ತು ಇಡೀ ಜಗತ್ತಿಗೆ ತಮ್ಮ ಆ ಒಂದು ಚಿನ್ನೋದ್ಯಮವನ್ನು ಪರಿಚಯಿಸಿದವರು. ಅವರ ಕೈಯಿಂದ ಇದು ಇವತ್ತು ಲೋಕಾರ್ಪಣೆ ಆಗಿದೆ. ಬಹುಶಃ ಅದೇ ರೀತಿಯಲ್ಲಿ ನಮ್ಮ ಬಲರಾಮ ಆಚಾರ್ಯರ GL ಉದ್ಯಮ ಬೆಳೆದಾಗೆ ಬಹುಶಃ ಇದು ಕೂಡ ಈ ಪ್ರಾರ್ಥನಾ ಗಾರ್ಡನ್ ಕೂಡ ಬೆಳೀತದೆ ಎನ್ನುವಂಥ ಒಂದು ಭರವಸೆಯೊಂದಿಗೆ ಬಹುಶಃ ಇಲ್ಲಿ ರುಚಿ ಮತ್ತು ಶುಚಿಯಾದಂಥ ಮತ್ತು ಕ್ಲಪ್ತ ಸಮಯಕ್ಕೆ ಬರುವಂಥ ಎಲ್ಲ ಗ್ರಾಹಕರಿಗೆ ಒಳ್ಳೆಯ ಸೇವೆಯನ್ನು ಕೊಡುವಂಥ ಕೆಲಸವನ್ನು ಈ ಒಂದು ಮಾಲಕರು ಮಾಡಲಿ. ವಿಶೇಷವಾಗಿ ಭಾಳಷ್ಟು ದಿನಗಳ ಒಂದು ಬೇಡಿಕೆ ಪುತ್ತೂರಿಗೆ ಇವತ್ತು ಈಡೇರಿದೆ. ಯಾಕೆಂತೇಳಿದರೆ ಇಂಥ ಒಂದು ರೆಸ್ಟೋರೆಂಟಿನ ಕನಸು ಯಾವಾಗೂ ಪುತ್ತೂರಿನ ಭಾಳಷ್ಟು ಮಂದಿ ನಿರೀಕ್ಷೆ ಮಾಡ್ತಾಯಿದ್ರು. ಅನೇಕ ರೆಸ್ಟೋರೆಂಟ್ಗಳಿದೆ, ಇವತ್ತು ಪೇಟೆಯಲ್ಲೇ ಇದೆ, ಪ್ರಖ್ಯಾತ ರೆಸ್ಟೋರೆಂಟ್ಗಳಿದೆ. ಆದರೆ ಅದು ಪುತ್ತೂರಿನ ಜನರಿಗೆ ಸೀಮಿತವಾಗಿರುವಂಥದ್ದಾದರೆ ಇವತ್ತು ಈ ಬೈಪಾಸ್ ರಸ್ತೆಯಲ್ಲಿ ಪ್ರಾರಂಭಗೊಂಡಿರುವಂಥ ಈ ಗಾರ್ಡನ್ ರೆಸ್ಟೋರೆಂಟ್, ಈಗಾಗಲೇ ಬಲರಾಮಾಚಾರ್ಯರು ಹೇಳಿದ ಪ್ರಕಾರ ಪಾರ್ಕಿಂಗ್ ಮೊದಲಾಗಿ ನಾವು ಒಂದು ಹೋಟೆಲಿಗೆ ಹೋಗಬೇಕು ಅಂದಿದ್ದರೆ ನೋಡೋದು ಫುಡ್ ಮತ್ತೆ ನೋಡೋದು ಪಾರ್ಕಿಂಗ್ ಉಂಟಾ ಅಂತೇಳಿ ನೋಡಿ ನಮ್ಮ ವಾಹನವನ್ನು ನಿಲ್ಲಿಸುವಂಥದ್ದು. ಕನಿಷ್ಠ ಒಂದು 50-100 ವಾಹನಗಳು ನಿಲ್ಲಿಸುವ ವ್ಯವಸ್ಥೆ ಇದ್ದರೆ ಅದು ನಮ್ಮ ವ್ಯಾಪಾರಕ್ಕೆ ಅನುಕೂಲ ಆಗ್ತದೆ. ದೇವರ ದಯದಿಂದ ಇಲ್ಲಿ ಬೇಕಾದಷ್ಟು ಜಾಗ ಇದೆ. ಜೊತೆಯಾಗಿ ಇವತ್ತು ಬೈಪಾಸ್ ರಸ್ತೆಯಲ್ಲಿ ಅನೇಕ ಟ್ರಾವೆಲರ್ಸ್ ಬರುವಾಗ ಪುತ್ತೂರು ಈ ಭಾಗ ಮಡಿಕೇರಿಯಿಂದ ಮಂಗಳೂರು ತನಕ ಸರಿಯಾದ ಒಂದು ವ್ಯವಸ್ಥಿತವಾದ ರೆಸ್ಟೋರೆಂಟ್ ನಾವು ಇಲ್ಲಿ ಗಮನಿಸಿರುವುದಿಲ್ಲ. ಇದೆ, ಆದರೆ ಅಷ್ಟು ಪ್ರಖ್ಯಾತಿ ಆಗಲಿಲ್ಲ. ಸುಳ್ಯದಲ್ಲಿ ಈಗ ಉಡುಪಿ ರೆಸ್ಟೋರೆಂಟ್ ಇದೆ ಸ್ವಲ್ಪ ಮಟ್ಟಿಗೆ, ಆದರೆ ಅದಕ್ಕಿಂತಲೂ ಮಿಗಿಲಾಗಿ ಇವತ್ತು ಪುತ್ತೂರಿನಲ್ಲಿ ಪ್ರಾರಂಭಗೊಳ್ತಾ ಇರುವಂಥದ್ದು. ಪುತ್ತೂರು ಇವತ್ತು ಬೆಳೆಯುತ್ತಿರುವಂಥ ಪುತ್ತೂರು ಬೇರೆ ಬೇರೆ ರೀತಿಯಲ್ಲಿ ಬೆಳೆಯುತ್ತಿರುವಾಗ ಇದರ ಒಂದು ಅವಶ್ಯಕತೆಯು ಭಾಳಷ್ಟು ಇತ್ತು ಅಂತ ಹೇಳುವಂಥದ್ದು. ಇಂಥ ಒಂದು ರೆಸ್ಟೋರೆಂಟಿನ ಅವಶ್ಯಕತೆ ಇತ್ತು. ರಘುವೀರ್ ಮತ್ತು ಅವರ ಸುಪುತ್ರ ಧ್ರುವ ಅವರ ಇವತ್ತು ಒಂದು ವ್ಯವಸ್ಥಿತ ನೇತೃತ್ವದಲ್ಲಿ ಇವತ್ತು ಪ್ರಾರ್ಥನಾ ರೆಸ್ಟೋರೆಂಟ್ ನೂತನವಾಗಿ ಉದ್ಘಾಟನೆಗೊಂಡಿದೆ. ವಿಶೇಷವಾಗಿ ಈ ರೀತಿಯ ದೊಡ್ಡ ಕೊಡುಗೆಯನ್ನು ಪುತ್ತೂರಿಗೆ ಕೊಟ್ಟಿದ್ದಕ್ಕೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ.
ಯಾಕಂತ ಹೇಳಿದರೆ ಈಗಾಗಲೇ ಹೇಳಿದರು, ಪುತ್ತೂರು ಮುಂದಿನ ದಿವಸಗಳಲ್ಲಿ ಒಂದು ಜಿಲ್ಲಾ ಕೇಂದ್ರ ಆಗೋದ್ರಲ್ಲಿ ಯಾವುದೇ ಮಾತಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಂಗಳೂರು ಬಿಟ್ಟರೆ ಒಂದು ಅತಿ ಹೆಚ್ಚು ಪಾಪ್ಯುಲೇಷನ್ ಇರ್ತಕ್ಕಂಥ ಒಂದು ಪಟ್ಟಣ ಇದ್ದರೆ ಅದು ಪುತ್ತೂರು. ಹಾಗಾಗಿ ಈ ರೀತಿಯ ರೆಸ್ಟೋರೆಂಟ್ಗಳ ಅವಶ್ಯಕತೆ ಖಂಡಿತವಾಗಿಯೂ ಪುತ್ತೂರಿನಲ್ಲಿದೆ. ಒಂದು ರಾಜ್ಯ ರಸ್ತೆಯಲ್ಲಿ ವಿಶಾಲವಾಗಿರ್ತಕ್ಕಂಥ ಪಾರ್ಕಿಂಗನ್ನು ಹೊಂದಿರುವಂತಹ ಎಲ್ಲ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಒಂದು ಹೋಟೆಲನ್ನು ಇವತ್ತು ನೀವು ನಿರ್ಮಾಣ ಮಾಡಿದ್ದೀರಿ. ಯಾಕಂತ ಹೇಳಿದರೆ ಬೇರೆಲ್ಲ ಕ್ಷೇತ್ರದಲ್ಲಿ ಕೂಡ ಕೈ ಹಾಕಲಿಕ್ಕೆ ನಾವು ಹಿಂದೆ ಮುಂದೆ ನೋಡ್ತಿಲ್ಲ. ಹೋಟೆಲ್ ಅಂತ ಹೇಳಿದ ಕೂಡಲೇ ಸ್ವಲ್ಪ ಯೋಚನೆ ಮಾಡಬೇಕು, ತುಂಬ ಕಷ್ಟದ ಫೀಲ್ಡ್. ಹಾಗಾಗಿ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದೀರಾ. ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಾರ್ಥನಾ ರೆಸ್ಟೋರೆಂಟ್ ಕರಾವಳಿ ಭಾಗದಲ್ಲಿ ಒಂದು ಅತ್ಯುತ್ತಮ ರೆಸ್ಟೋರೆಂಟ್ ಆಗಿ ನಿರ್ಮಾಣವಾಗಲಿ ಎಂಬ ಆಶಯವನ್ನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಶುಭವನ್ನು ಹಾರೈಸ್ತೇನೆ. ಯಾಕಂದರೆ ಬೆಳೆಯುತ್ತಿರುವಂತಹ ಪುತ್ತೂರು ನಗರಕ್ಕೆ ಒಂದು ವಿಶೇಷವಾದ ಕೊಡುಗೆಯನ್ನು ರಘುವೀರ ಶೆಣೈ ಅವರ ಕುಟುಂಬದವರು ಕೊಟ್ಟಿದ್ದಾರೆ. ಯಾಕಂತೇಳಿದರೆ ಈಗಾಗಲೇ ಅನೇಕ ಮಂದಿ ನಮ್ಮ ಅತಿಥಿಗಳು ಹೇಳಿದರು, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇನ್ನು ಮಂಗಳೂರಿಂದ ಮಡಿಕೇರಿ ಹೋಗುವಂತಹ ಅನೇಕ ಈ ಹೈವೇಲಿ ಹೋಗುವಂತಹ ಅನೇಕ ಮಂದಿಗೆ ಪುತ್ತೂರಲ್ಲಿ ಒಂದು ವಿಶಾಲವಾದ ಪಾರ್ಕಿಂಗ್ ಮಾಡಿ ಒಂದು ತಿಂಡಿ ತಿನ್ನುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ತಮ್ಮ ಮುಖಾಂತರ ಒಂದು ರುಚಿಯಾದಂತಹ ತಿಂಡಿ ತಿನಿಸುಗಳನ್ನು ಕೊಡುವುದರ ಮೂಲಕ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಈ ಸಂಸ್ಥೆ ಅಂತೇಳಿ ಶುಭವನ್ನು ಹಾರೈಸಿ ನನ್ನೆರಡು ಮಾತನ್ನು ಕೊನೆಗೊಳಿಸ್ತೇನೆ. ಇವತ್ತು ಭಾಳ ಸಂತೋಷ ಆಗ್ತದೆ. ಯಾಕೆಂತ ಹೇಳಿದರೆ ನಮ್ಮ ಪುತ್ತೂರಿನಲ್ಲಿ ಕೂಡ ಒಂದು ಒಳ್ಳೆಯ ಒಂದು ರೆಸ್ಟೋರೆಂಟ್ ಇವತ್ತು ಬಂದಿದೆ. ಯಾಕೆಂತ ಹೇಳಿದರೆ ಈಗಾಗಲೇ ಮಾತಾಡಿದವರೆಲ್ಲ ಹೇಳಿದರು, ಅಂದರೆ ಮೇಯ್ನಾಗಿ ಪಾರ್ಕಿಂಗ್ ಮತ್ತು ಶೌಚಾಲಯ ಮತ್ತು ಒಳ್ಳೆಯ ತಿಂಡಿ ತಿನಿಸುಗಳು ಸಿಗ್ತಿದ್ದರೆ ಎಲ್ಲ ಕಡೆಯಲ್ಲಿ ಈಗ ಜನರು ಅಟ್ರಾಕ್ಟ್ ಆಗಿ ಅಲ್ಲಿಗೆ ಬರ್ತಾರೆ. ನಾವೀಗ ಮಂಗಳೂರಿಂದ ಬರುವಾಗ ಅಲ್ಲಿ ಒಂದು ಸಮುದ್ರ ಅಂತ ಹೋಟೆಲ್ ಆಗಿದೆ, ಅಲ್ಲಿ ತುಂಬ ಜನ ಬರ್ತಾರೆ. ಯಾಕೆಂತ ಹೇಳಿದರೆ ಅಲ್ಲಿ ಕೂಡ ಒಂದು ಒಳ್ಳೆ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಹಾಗಿರುವಾಗ ಇದು ಕೂಡ ಮೇಯ್ನಾಗಿ ಇದು ನಮ್ಮ ಮಂಗಳೂರಿಂದ ಮೈಸೂರಿಗೆ ಹೋಗುವಂಥ ಹೈವೇ. ಆದ್ದರಿಂದ ತುಂಬ ಜನರಿಗೆ ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಇಲ್ಲ, ಒಳ್ಳೆ ಹೋಟೆಲ್ ಉಂಟು, ಅದ ಮೇಲೆ ಶೌಚಾಲಯ ಕೂಡ ಒಳ್ಳೆಯದಿದ್ದರೆ ಎಲ್ಲ ಜನ ಇಲ್ಲಿಗೆ ಬರುವಂಥ ವ್ಯವಸ್ಥೆ ಆಗ್ತದೆ. ಹಾಗೆ ಬಸ್ಸುಗಳು ಕೂಡ ಹಾಗೆ ಈಗ ತುಂಬ ಕಡೆ ದೊಡ್ಡ ದೊಡ್ಡ ಪಾರ್ಕಿಂಗ್ ವ್ಯವಸ್ಥೆ ಇದ್ದಲ್ಲಿ ಹಲವಾರು ಈ ಮೈಸೂರಿಗೆ ಹೋಗೋ ಬಸ್ ಇರ್ಬೋದು, ಬೇರೆ ಬೇರೆ ಕಡೆಗೆ ಹೋಗೋ ಬಸ್ಗಳಿರ್ಬೋದು, ಇದನ್ನು ಇಲ್ಲಿ ನಿಲ್ಲಿಸುವಂಥ ವ್ಯವಸ್ಥೆ ಆಗ್ತದೆ. ಆದ್ದರಿಂದ ಈ ಒಂದು ಹೋಟೆಲಿಗೆ ಒಳ್ಳೆಯ ಭವಿಷ್ಯ ಇದೆ. ಯಾಕೆಂತ ಹೇಳಿದರೆ ಅದರಲ್ಲಿ ಮುಖ್ಯವಾಗಿ ಸರ್ವಿಸ್ ಒಳ್ಳೆಯದಾಗಿ ಕೊಟ್ಟರೆ ಈ ಹೋಟೆಲ್ ಇದಾಗೋದ್ರಲ್ಲಿ ಏನು ಸಂಶಯ ಇಲ್ಲ. ನಮ್ಮ ಧ್ರುವ ಅವರು ಸಿವಿಲ್ ಇಂಜಿನಿಯರ್, ಅತ್ಯಂತ ಸಂತೋಷದ ವಿಷಯ. ಅವರು ಆ ಸಿವಿಲ್ ಇಂಜಿನಿಯರ್ನ ಕಾನ್ಸೆಪ್ಟ್ನ ಜೊತೆಗೆ ಈ ಒಂದು ಹೋಟೆಲ್ ಉದ್ಯಮವನ್ನು ಇಲ್ಲಿ ಪ್ರಾರಂಭಿಸಿದ್ದಾರೆ. ಅತ್ಯಂತ ಖುಷಿ ಏನಂದರೆ ನಮ್ಮ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಒಂದು ಟೌನ್ ಪ್ಲ್ಯಾನಿಂಗಲ್ಲಿ ಮುಖ್ಯವಾಗಿರುವಂಥದ್ದು ಒಂದು ಹೊರಿಜಾಂಟಲ್ ಗ್ರೋತ್ ಅಂತ ಹೇಳ್ತೇವೆ. ಅಂದರೆ ಒಂದು ಪಟ್ಟಣ ಬೆಳಿಬೇಕಂದ್ರೆ ಅದು ಹೊರಿಜಾಂಟಲ್ ಆಗಿ ಮೊದಲು ಡೆವಲಪ್ಮೆಂಟ್ ಆಗಬೇಕು, ಆಗ ಆದಷ್ಟು ಇಲ್ಲಿಯ ಡೆವಲಪ್ಮೆಂಟ್ಗಳು ಮತ್ತು ವಿಸ್ತಾರವಾಗಿ ಆಗ್ತದೆ. ಬಹುಶಃ ನಮ್ಮ ಹಿರಿಯರು ಈ ಒಂದು ಬೈಪಾಸ್ ರಸ್ತೆಯನ್ನು ಮಾಡುವ ಸಂದರ್ಭದಲ್ಲಿ ಇದೇ ಒಂದು ಕಾನ್ಸೆಪ್ಟನ್ನು ಇಟ್ಟಲ್ಲಿ ಮಾಡಿದರು. ಯಾಕಂದರೆ ಸಿಟಿಯ ರಸ್ತೆ ಅಲ್ಲಿ ನಮಗೆ ಕಂಜೆಸ್ಟ್ ಆಗ್ತದೆ. ಮುಂಬರುವ ದಿನಗಳಲ್ಲಿ ಇಲ್ಲಿ ವಾಹನ ದಟ್ಟಣೆ ಜಾಸ್ತಿ ಆಗುವಾಗ ಈ ಒಂದು ಬೈಪಾಸ್ ಬೇಕು ಅಂತ ದೂರದೃಷ್ಟಿಯಿಂದ ಒಂದು ಬೈಪಾಸ್ ಮಾಡಿದರು. ಈ ಬೈಪಾಸ್ ಮಾಡಿರೋ ಉದ್ದೇಶದಿಂದ ಈ ಭಾಗ ಒಂದು ಅಭಿವೃದ್ಧಿ ಆಗುವಂಥ ಒಂದು ಅವಕಾಶ ಆಯಿತು. ಆ ಒಂದು ಏನು ಉದ್ದೇಶ ಇತ್ತು ಅದನ್ನು ಪೂರಕವಾಗಿ ಈ ಒಂದು ಉದ್ಯಮವನ್ನು ಇಲ್ಲಿ ಪ್ರಾರಂಭಿಸ್ತಾರೆ. ಎಲ್ಲರೂ ಹೇಳಿದಂತೆ ಟೂರಿಸಮ್ ಅಂತ ಡೆವಲಪ್ಮೆಂಟ್ ಆಗಬೇಕಂದ್ರೆ ಮುಖ್ಯವಾಗಿ ನಮಗಲ್ಲಿ ಆಹಾರದ ವ್ಯವಸ್ಥೆಗಳು, ಒಂದು ಕಾಮನ್ ಅಮ್ಯುನಿಟೀಸ್ ಅಂತ ಹೇಳ್ತೇವೆ, ಶೌಚಾಲಯಗಳು ಬೇಕು, ಬಂದವರಿಗೆ ಊಟವನ್ನು ಕೊಡಬೇಕು. ಅದೇ ರೀತಿ ಅನ್ನದಾತ ಸುಖೀ ಭವ ಅಂತ ಹೇಳುವಂಥ ಒಂದು ನಮ್ಮ ಮಾತಿದೆ. ಅನ್ನವನ್ನು ಕೊಡುವುದು ಕೂಡ ಒಂದು ದೊಡ್ಡ ಪುಣ್ಯದ ಕೆಲಸ. ಆ ಒಂದು ಕೆಲಸಕ್ಕೆ ನಮ್ಮ ಧ್ರುವ ಅವರು ಹಾಗೂ ನಮ್ಮ ರಘುವೀರ್ ಪ್ರಭು ಅವರು ಕೈ ಹಾಕಿದ್ದಾರೆ. ಇವರಿಗೆ ಈ ಒಂದು ಉದ್ಯಮ ಅತ್ಯಂತ ಯಶಸ್ವಿ ಆಗಲಿ. ಹಾಗೆ ಈ ಪುತ್ತೂರಿನ ಅಭಿವೃದ್ಧಿಯ ವಿಷಯದಲ್ಲಿ ಕೂಡ ಈ ಒಂದು ಈಗಾಗಲೇ ಎಲ್ಲ ಗಣ್ಯರು ಅವರಿಗೆ ಹಾರೈಸಿದಂತೆ ಇನ್ನಷ್ಟು ಅಭಿವೃದ್ಧಿ ಆಗಲಿ. ಒಳ್ಳೊಳ್ಳೆಯ ಅಮ್ಯಾನಿಟೀಸ್ ಅಂದರೆ ಜನರಿಗೆ ಎಷ್ಟು ನಾವು ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ ಅಷ್ಟು ಇಲ್ಲಿಯ ಪಾಪ್ಯುಲೇಷನ್ ಅಂದರೆ ಇಲ್ಲಿಗೆ ಬರುವಂಥ ಜನಗಳು ಜಾಸ್ತಿ ಆಗ್ತಾರೆ. ಇಲ್ಲಿ ಉಳಿಯುವವರು ಬಹುಶಃ ಪುತ್ತೂರಿನಲ್ಲಿ ಉಳಿಯುವವರು ಬಹಳ ಕಮ್ಮಿ. ಹೆಚ್ಚಾಗಿ ಮಡಿಕೇರಿಯಿಂದ ಬಿಟ್ಟರೆ ಸೀದಾ ಮಂಗಳೂರಲ್ಲಿ ಹೋಗಿ ಸ್ಟೇ ಆಗುವಂಥ ಪರಿಸ್ಥಿತಿ. ಮುಂಬರುವ ದಿನದಲ್ಲಿ ಇಲ್ಲಿ ಕೂಡ ಸಾಕಷ್ಟು ಜನ ಬಂದು ಇಲ್ಲಿರುವಂಥ ಎಲ್ಲ ಒಂದು ಟೂರಿಸಂ ಕೂಡ ಡೆವಲಪ್ಮೆಂಟ್ ಆಗಲಿ ಅಂತೇಳಿ ನಾನು ಆ ಭಗವಂತನ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಈಗಾಗಲೇ ಎಲ್ಲ ಅತಿಥಿಗಳು ಹೇಳಿದಾಗೆ ಜಿಲ್ಲಾ ಕೇಂದ್ರ ಆಗುವಂಥ ಒಂದು ಪುತ್ತೂರು ಮೆಡಿಕಲ್ ಕಾಲೇಜ್ ಶೈಕ್ಷಣಿಕ ಕೇಂದ್ರಗಳು ಬರುವಂಥ ಒಂದು ಬೆಲೆ ಇಟ್ಟಿರುವಂಥ ಪುತ್ತೂರಲ್ಲಿ ಇವತ್ತು ವಿಶಾಲವಾದಂಥ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆಗಳು ಇರುವಂಥ ಒಂದು ಹೋಟೆಲ್
ಇವತ್ತು ಉದ್ಘಾಟನೆ ಆಗಿದ್ದು ಅದು ನಮ್ಮ ಪುತ್ತೂರಿನ ಜನತೆಗೆ ಹೆಮ್ಮೆ. ಅದನ್ನು ರಘುವೀರ್ ಮತ್ತು ಧ್ರುವವರ ಯುವಕರ ತಂಡ ಮಾಡಿದಂತೆ. ಯಾಕೆಂದರೆ ಯುವಕರ ತಂಡ ಯಾವಾಗ ಮಾಡ್ತದ ಅವರಿಗೆ ಮುಂದಿನ ಗುರಿ ಅದು ಒಳ್ಳೆ ಮಾಡಬೇಕು, ಅದರಲ್ಲಿ ಸಕ್ಸಸ್ ಆಗಬೇಕೆಂಬ ಭಾವನೆ ಇರ್ತದೆ. ಆದ ಕಾರಣ ಈ ಹೋಟೆಲ್ ಮುಂದಿನ ದಿನದಲ್ಲಿ ಒಳ್ಳೆಯ ಅಭಿವೃದ್ಧಿಯಾಗಲಿ, ಮಾಲಿಂಗೇಶ್ವರನ ಅನುಗ್ರಹ ನಿಮ್ಮ ಮೇಲೆ ಇರಲಿ ಹೇಳುತ್ತಾ ನಾನು ಶುಭ ಹಾರೈಸ್ತೇನೆ. ಸ್ನೇಹಿತರೆ, ಇವತ್ತು ನಮ್ಮ ಪುತ್ತೂರಿನ ಹೆಬ್ಬಾಗಿಲಿನಲ್ಲಿ ಇವತ್ತು ಪ್ರಾರ್ಥನಾ ವೆಜ್ ರೆಸ್ಟೋರೆಂಟ್ ಇವತ್ತು ರಘುವೀರ್ ಪ್ರಭುವಿನ ಮಾಲಕತ್ವದಲ್ಲಿ ಶುಭಾರಂಭಗೊಂಡಿದೆ. ಇವತ್ತು ಇದು ಶುಭಾರಂಭಗೊಂಡದ್ದು ರಘುವೀರ್ ಪ್ರಭುಗಳಿಗೆ ಮಾತ್ರ ಅಲ್ಲ, ಇಡೀ ನಮ್ಮ ಮಾನವ ಕುಲಕ್ಕೆ ಇವತ್ತು ಇದರಿಂದ ಪ್ರಯೋಜನ ಉಂಟಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಯಾಕೆಂತೇಳಿದರೆ ನನಗೆ ಜೀವನದಲ್ಲಿ ಎಷ್ಟು ದುಡ್ಡು ಕೊಟ್ಟರು, ಎಷ್ಟು ಚಿನ್ನ ಕೊಟ್ಟರು, ಎಷ್ಟು ವಾಹನ ಕೊಟ್ಟರು ಸಾಕು ಅಂತೇಳಿ ನಮ್ಮ ಬಾಯಿಂದ ಬರುವುದಿಲ್ಲ. ಸಾಕು ಅಂತೇಳಿ ನಾವು ಬಂದರೆ ರಘುವೀರವರ ಹೋಟ್ಲಿಗೆ ಬಂದು 2 ಮಸಾಲೆ ದೋಸೆ ತಿನ್ನುವಾಗ ಸಾಕು ಅಂತೇಳಿ ಬರ್ತದೆ. ಆದ್ದರಿಂದ ಒಳ್ಳೆ ಕೆಲಸ ಕಾರ್ಯವನ್ನು ಇವತ್ತು ಮಾಡಿದ್ದಾರೆ. ಇವತ್ತು ನೋಡಿ, ಇವತ್ತು ಎಷ್ಟೋ ನಾನಿಲ್ಲಿ ಕೇಳಿಕೊಂಡೆ 60 ಜನ ಕಡು ಬಡವರಿಗೆ ಇವತ್ತು ಇಲ್ಲಿ ಕೆಲಸ ಕೊಡುವ, ಉದ್ಯೋಗ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇವತ್ತು ನಮ್ಮ ಪುತ್ತೂರಿನಲ್ಲಿ ಅಭಿವೃದ್ಧಿ ಹೊಂದುತ್ತದೆ, ಉದ್ಯಮಗಳು ಹೆಚ್ಚಾಗಬೇಕು. ಉದ್ಯಮ ಹೆಚ್ಚಾದರೆ ಎಲ್ಲರಿಗೂ ಕೆಲಸ ಸಿಕ್ಕುವಂಥ ಕೆಲಸ ಆಗ್ತದೆ, ಪುತ್ತೂರು ಅಭಿವೃದ್ಧಿ ಹೊಂದುತ್ತದೆ. ಇವತ್ತು ನನಗೆ ರಘುವೀರ್ ಪ್ರಭುಗಳು ಹೆಚ್ಚು ಪರಿಚಯ ಇಲ್ಲ, ಅವರಿಗೂ ನನ್ನ ಪರಿಚಯವಿಲ್ಲ. ಮಾಲಿಂಗೇಶ್ವರ ದೇವರ ಅಧ್ಯಕ್ಷತೆ ನೆಲೆಯಲ್ಲಿ ನನ್ನನ್ನು ಅವರು ಇಲ್ಲಿ ಕರೆಸಿಕೊಂಡಿದ್ದಾರೆ. ಆದರೆ ಇವತ್ತು ಬೆಳಿಗ್ಗೆ ನನಗೆ ದೇವಸ್ಥಾನಕ್ಕೆ ಒಳಗೋಗಾಯಿತು. ಮಾಲಿಂಗೇಶ್ವರ ದೇವರು ಪ್ರೇರಣೆ ಕೊಟ್ಟರು, ನನ್ನ ಭಕ್ತರೊಬ್ಬರು ಇವತ್ತು ಹೋಟೆಲ್ ಶುಭಾರಂಭಗೊಳ್ಳುತ್ತಾರೆ, ಅಲ್ಲಿಗೆ ಪ್ರಸಾದ ಮುಟ್ಟಿಸುವಂಥ ಕೆಲಸವನ್ನು ಮಾಡುವಂತೇಳಿ ನಾನು ಮಾಲಿಂಗೇಶ್ವರ ದೇವರಿಗೆ ಪ್ರಾರ್ಥನೆ ಮಾಡಿ ಆ ಪ್ರಸಾದವನ್ನು ಮುಟ್ಟಿಸುವ ಕೆಲಸವನ್ನು ಮಾಡಿದ್ದೇನೆ. ಖಂಡಿತ ಪುತ್ತೂರು ಅಂದರೆ ಮಾಲಿಂಗೇಶ್ವರ, ಮಾಲಿಂಗೇಶ್ವರ ಅಂದರೆ ಪುತ್ತೂರು. ಆದಾಗ ಅವರು ಖಂಡಿತವಾಗಿ ಈ ಮಾಲಿಂಗೇಶ್ವರ ಮಣ್ಣಲ್ಲಿ ಈ ಹೋಟ್ಲು ಅಭಿವೃದ್ಧಿ ಹೊಂದುತ್ತದೆ, ಅವರ ಕೆಲಸದವರು ಕೂಡ ಅಭಿವೃದ್ಧಿ ಹೊಂದುತ್ತದೆ, ಇಡೀ ಮಾನವ ಕುಲಕ್ಕೆ ಇದರಿಂದ ಒಳ್ಳೆಯದಾಗ್ತದೆ ಅಂತ ಹೇಳುತ್ತಾ ಆ ಮಾಲಿಂಗೇಶ್ವರ ದೇವರು ಅವರ ಕುಟುಂಬದವರಿಗೆ, ಅವರ ಎಲ್ಲ ತಂಡದವರಿಗೆ ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ಮಾಲಿಂಗೇಶ್ವರ ದೇವರ ಹತ್ರ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ತೆ. ಇವತ್ತು ಬೈಪಾಸ್ ರಸ್ತೆಯಲ್ಲಿ ಪ್ರಾರ್ಥನಾ ಗಾರ್ಡನ್ ಹೋಟೆಲ್ ಇನಾಗ್ರೇಷನ್ ಆಗಿದೆ. ನಮ್ಮದೊಂದು ಕನಸಿತ್ತು, ನಮ್ಮ ಊರಿಗೆ ಒಂದು ದೊಡ್ಡ ಹೋಟೆಲ್ ತರಬೇಕಂತ. ಮತ್ತು ಇನ್ನೂ ಸಹ ತುಂಬ ಪ್ರಾಜೆಕ್ಟ್ಸ್ ಬರಲಿಕ್ಕೆ ಉಂಟು. ನಮ್ಮ ಪುತ್ತೂರಿನ ಜನರು ನಮಗೊಂದು ಸಪೋರ್ಟ್ ಕೊಡಬೇಕು. ನಾವು ಇಲ್ಲಿ ಎಲ್ಲ ಫೆಸಿಲಿಟೀಸ್ ಉಂಟು, ನಮ್ಮಲ್ಲಿ AC ಪ್ರೀಮಿಯಂ ಡೈನಿಂಗ್ ಎಕ್ಸ್ಪೀರಿಯೆನ್ಸ್ ಉಂಟು. ಹಾಗೆ ನಮ್ಮಲ್ಲಿ ಓಪನ್ ಏರ್ ಥಿಯೇಟ್ರ್ ಉಂಟು, ಸಾಧಾರಣ 350 ಜನರಷ್ಟು ಕೆಪಾಸಿಟಿ ಉಂಟು ಓಪನ್ ಏರ್ ಥಿಯೇಟ್ರಲ್ಲಿ. ಹಾಗೆ ಇನ್ನೆಲ್ಲರದ್ದು ಸಪೋರ್ಟ್ ಬೇಕು ಅಂತ ಕೇಳಿಕೊಳ್ತೀನಿ. ನಮಸ್ತೆ. ಫೀಲಿಂಗ್ ರಿಯಲಿ ಪ್ರೌಡ್. ಒಂದು ನನ್ನ ಕ್ಲಾಸ್ಮೇಟ್ ಇಷ್ಟೊಂದು ದೊಡ್ಡವಾದಂಥ ಒಂದು ಸಂಸ್ಥೆಯನ್ನು ಮಾಡಿರುವಂಥದ್ದು ಅಷ್ಟು ಸುಲಭವಾಗಿರುವಂಥ ಕೆಲಸ ಅಲ್ಲ. ರಾತ್ರಿ ಹಗಲು ಅಂತೇಳಿ ಅಷ್ಟು ಕಷ್ಟಪಟ್ಟು ಮಾಡಿದಂತಹ ಈ ಒಂದು ಸಂಸ್ಥೆ, ಒಂದು ರೀಸೆಂಟ್ ಪಾಸ್ಡ್ ಔಟ್ ಆಗಿರುವಂಥ ಸ್ಟೂಡೆಂಟ್ ಸಿವಿಲ್ ಇಂಜಿನಿಯರ್ ಆಗಿ, ಈವನ್ ಕಾಲೇಜ್ ಟೈಮಲ್ಲಿರುವಾಗ ಸಹ ಅಷ್ಟೇ, ಐ ವಾಂಟ್ ಟು ಡೂ ಬಿಸ್ನೆಸ್, ಐ ವಾಂಟ್ ಟು ಡೂ ಸಮಥಿಂಗ್ ಅಂತೇಳಿ ಆ ಒಂದು ಮೈಂಡ್ಸೆಟನ್ನು, ಆ ಒಂದು ಗೋಲನ್ನು, ಆ ಒಂದು ವಿಷನನ್ನು ಇಟ್ಕೊಂಡು, ಪ್ಯಾಷನನ್ನು ಇಟ್ಕೊಂಡು ಮಾಡಿರುವಂಥ ಸಂಸ್ಥೆ. ಇಟ್ಸ್ ನಾಟ್ ಈಸಿ. ಇಷ್ಟು ದೊಡ್ಡ ಸಂಸ್ಥೆ ಮಾಡೋದು, ಇಷ್ಟೊಂದು ದೊಡ್ಡ ಒಂದು ಹೋಟೆಲ್ ಮಾಡೋದು ಅಂತ ಹೇಳಿದರೆ ಇಟ್ಸ್ ನಾಟ್ ಈಸಿ. ಅವರ ಮನೆಯವರ ಸಪೋರ್ಟಿಂದ, ಪ್ಲಸ್ ಮ್ಯಾನೇಜರ್ ಸಪೋರ್ಟಿಂದ, ಪ್ಲಸ್ ಆಲ್ ದಿ ವೆಂಡರ್ಸ್, ಯಾರ್ಯಾರು ಕಾಂಟ್ರಾಕ್ಟರ್ಸ್ ಇದ್ದಾರೆ ಎಲ್ಲರ ಆ ಒಂದು ಸಪೋರ್ಟಿಂದ ಇಲ್ಲಿವರೆಗೆ ರೀಚ್ ಆಗಿದೆ. ಈವನ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವರ ಸಪೋರ್ಟಿಂದ. ಇನ್ನು ಮುಂದೆ ಸಹ ಅಷ್ಟೇ, ನಿಮಗೆ ಇಲ್ಲಿ ಬರುವಂಥ ಎಲ್ಲ ಫೆಸಿಲಿಟೀಸ್ ಇದೆ. ನಂಬರ್ ಆಫ್ ಸ್ಪೇಸಿಂಗ್ ಇದೆ, ನಮ್ಮ ಪಾರ್ಕಿಂಗ್ ಫೆಸಿಲಿಟಿ ಇದೆ, ಪ್ಲಸ್ ಹೈಜಿನಿಕ್ ಎಲ್ಲ A to Z ಎಲ್ಲ ಬೇಕಾದ ಟಾಪ್ ನಾಚ್ ಫೆಸಿಲಿಟೀಸ್ ಈ ಹೋಟೆಲಲ್ಲಿದೆ. ಅದು ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಒಂದು ಪುತ್ತೂರಿಗೆ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು, ಒಂದು ಸೊಸೈಟಿಗೆ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕೆನ್ನುವಂಥ ಯೋಚನೆಯನ್ನು ಇಟ್ಕೊಂಡು ಈ ಒಂದು ಪ್ರಾಜೆಕ್ಟ್ ಮಾಡಿರುವಂಥದ್ದು. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಹಿಮ್ ಆ್ಯಂಡ್ ಫಾರ್ ಹಿಸ್ ಫ್ಯಾಮಿಲಿ ಫಾರ್ ದಿಸ್ ಅಮೇಝಿಂಗ್ ಕಾಂಟ್ರಿಬ್ಯೂಷನ್ ಫಾರ್ ದಿ ಸೊಸೈಟಿ. ಇನ್ನು ಮುಂದೆ ಸಹ ಅಷ್ಟೇ, ಇಲ್ಲಿವರೆಗೆ ರೀಚ್ ಆಗಿದೆ. ಇನ್ನು ಫ್ಯೂಚರಲ್ಲಿ ಜನರು ಇದನ್ನು ಗೆಲ್ಲಿಸಿಕೊಡಬೇಕು. ಎಲ್ಲ ಜನರು ಬಂದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಕಾಲೇಜಿಂದಾಗಲಿ, ಸ್ಟೂಡೆಂಟ್ ಆಗಲಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪಾಸ್ ಆಗುವಂದಾಗಲಿ, ಅಟ್ಲೀಸ್ಟ್ ಅಟ್ ದಿ ಸೇಮ್ ಟೈಮ್ ನಿಮ್ಮ ಟೂರಿಸ್ಟ್ಗೆ ಸಹ ಬೆಸ್ಟ್ ಸ್ಪಾಟ್, ಬಿಕಾಸ್ ವಾಶ್ರೂಮ್ಸ್ ಫೆಸಿಲಿಟಿ ಸಹ ಇಲ್ಲಿ ಇದೆ, ಎಲ್ಲ ಫೆಸಿಲಿಟಿ ಇದೆ. ಬಂದು ಎಲ್ಲ ಸಹಕರಿಸಿ, ಎಲ್ಲ ಸಪೋರ್ಟ್ ಮಾಡಿ ಈ ಒಂದು ಹೋಟೆಲನ್ನು ಗೆಲ್ಲಿಸಿಕೊಡುವಂಥ ಜವಾಬ್ದಾರಿ ಎಲ್ಲರಿಗೆ ಹೇಳಿ ಧನ್ಯವಾದಗಳು. ಥ್ಯಾಂಕ್ ಯು.